ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ರಾಮನವಮಿಗೆ ಒಂದು ಸ್ವಲ್ಪ ಕೋಸಂಬರಿ ಹಾಗೂ ಪಾನಕ ಮಾಡೋದು ಕ್ರಮ. ಹಾಗೆ ಇವತ್ತು ಒಂದು ಸುಲಭವಾಗಿ ಮಾಡುವಂತಹ ಕೋಸಂಬರಿ ಹಾಗೂ ಪಾನಕವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ರಾಮನವಮಿ ಸಾಧಾರಣ ಬೇಸಿಗೆಯ ಮಧ್ಯಕಾಲದಲ್ಲೇ ಬರುವಂತಹದ್ದು. ಹಾಗಾಗಿ ಆ ಟೈಮಲ್ಲಿ ಶರೀರಕ್ಕೆ ತಂಪಾಗುವಂತಹ ಹಾಗೂ ಬಾಯಾರಿಕೆ ನೀಗಿಸುವಂತಹ ಏನಾದರೂ ಮಾಡೋದು ಕ್ರಮ. ಹಾಗಾಗಿ ಇವತ್ತು ಇದನ್ನು ಮಾಡಿ ತೋರಿಸ್ತಾ ಇದ್ದೇವೆ. ರಾಮನವಮಿಯ ಟೈಮಲ್ಲೆಲ್ಲ ನೋಡಿ ಈ ಥರ ಹೂವುಗಳೆಲ್ಲ ಅರಳಲಿಕ್ಕೆ ಶುರುವಾಗ್ತದೆ. ಒಂದೆರಡು ಮಳೆ ಬಿದ್ದಿರ್ತದೆ ಭೂಮಿಗೆ. ಹಾಗೆ ಇದನ್ನು ಈಗ ನಮಗೆ ಮಾಡಲಿಕ್ಕೆ ಮೊದಲಿಗೆ ಪಾನಕ ಮಾಡಲಿಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಒಂಚೂರು ಶುಂಠಿ ಇಲ್ಲಿ ನೀವು ಒಣ ಶುಂಠಿ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ, ಹಾಗೆ ನಾನು ತುರಿದ ಶುಂಠಿ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಬೆಲ್ಲ, ಒಂದು ಅರ್ಧ ಲಿಂಬೆಹಣ್ಣು. ಇವಿಷ್ಟನ್ನು ನೀವು ಮಾಡೋ ಪ್ರಮಾಣದ ಮೇಲೆ ಡಿಪೆಂಡ್ ಆಗ್ತದೆ. ನಾನಿಲ್ಲಿ 2 ಲೋಟಕ್ಕೆ ಮಾಡ್ತಾ ಇದ್ದೇನೆ. ಹಾಗೆ ಕೋಸಂಬರಿ ಮಾಡಲಿಕ್ಕೆ 1 ಕಪ್ ಕ್ಯಾರೆಟ್ ತುರಿ, 1 ಕಪ್ಪಷ್ಟು ನೆನೆಸಿದ ಹೆಸರುಬೇಳೆ, 1 ಕಪ್ಪಷ್ಟು ದಾಳಿಂಬ ಬೀಜ, ಸ್ವಲ್ಪ ಶುಂಠಿ ತುರಿ, ಹಾಗೆಯೇ 1 ಕಪ್ಪಷ್ಟು ಮುಳ್ಸೌತೆ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ 1-2 ಚಿಟಿಕೆ ಉಪ್ಪು. ಈಗ ಮೊದಲಿಗೆ ನಾವು ಪಾನಕವನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇದಕ್ಕೆ ಒಂದು ಪಾತ್ರೆಗೆ ಮೊದಲಿಗೆ ಬೆಲ್ಲ ಹಾಕಿಕೊಳ್ಳಿ. ನಾನಿಲ್ಲಿ 2 ಕಪ್ಪಿಗೆ ಮಾಡ್ತಾ ಇರೋದು. ನೀವು ದೊಡ್ಡ ಪಾತ್ರೆಗೆ ಮಾಡೋದಾದರೆ ತುಂಬ ಮಾಡಿಕೊಳ್ಬೋದು. ನಿಮ್ಮ ಸಿಹಿಗೆ ಬೇಕಾದಷ್ಟು ಬೆಲ್ಲ ಹಾಕಿಕೊಳ್ಬೋದು. ಕೆಲವರಿಗೆ ಜಾಸ್ತಿ ಬೇಕಾಗ್ತದೆ, ಕೆಲವರಿಗೆ ಕಡಿಮೆ ಸಿಹಿ ಸಾಕಾಗ್ತದೆ. ಹಾಗೆ ಅದನ್ನು ಹೊಂದಿಕೊಂಡು ನಾವಿಲ್ಲಿ ಇದನ್ನು ಕುದಿಸ್ತಾ ಇಲ್ಲ. ಇದನ್ನು ಕುದಿಸಿ ಕೂಡ ಮಾಡ್ಬೋದು, ಕುದಿಸದೆ ಕೂಡ ಮಾಡ್ಬೋದು. ಪಾನಕ 2 ಥರದಲ್ಲಿ ಮಾಡಲಿಕ್ಕೆ ಆಗ್ತದೆ. ನಾನು ಕುದಿಸದೆ ಹಸಿ ಮಾಡ್ತೇನೆ. ನಿಮಗೆ ಶೀತ ಆಗ್ತದೆ ಅಥವಾ ಬಾಡಿಗೆ ಜಾಸ್ತಿ ತಂಪಾಗ್ತದೆ ಅಂತಿದ್ರೆ ಅದನ್ನು ಕುದಿಸಿ ಕೂಡ ಮಾಡಿಕೊಳ್ಬೋದು. ಕುದಿಸಿ ಆರಿಸಿ ಕೂಡ ಕುಡಿಬೋದು. ಹಾಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡಿಕೊಳ್ತಾ ಇದ್ದೇನೆ. ಲಿಂಬೆಹಣ್ಣು ಇಲ್ಲಿ ಕಂಪಲ್ಸರಿ ಏನಲ್ಲ, ಆಪ್ಷನಲ್ಲಿ ಇದು. ಕೆಲವರು ಹಾಕಿಕೊಳ್ತಾರೆ, ಕೆಲವರು ಹಾಕಿಕೊಳ್ಳೋದಿಲ್ಲ. ಹುಳಿ ಬೇಕು ಅಂತಾದರೆ ಹಾಕಿಕೊಳ್ಬೋದು, ಹುಳಿ ಬೇಡ ಅಂತ ಹೇಳೋದು ಸ್ಕಿಪ್ ಮಾಡ್ಬೋದು. ಸಿಪ್ಪೆನ ನೋಡಿ ಬಿಸಾಡುವ ಅವಶ್ಯಕತೆ ಇಲ್ಲ. ಒಣಗಿಸಿ ಈಗ ಈ ಥರ ನೋಡಿ ಸಣ್ಣ ಸಣ್ಣ ಕಟ್ ಮಾಡಿ ಒಣಗಿಸಿ ಉಪ್ಪು ಹಾಕಿ ಉಪ್ಪು ಹಾಕಿ ಇಟ್ಟು 1 ವಾರ ಆದ ನಂತರ ಬಿಸಿಲಲ್ಲಿ ಒಣಗಿಸಿ ನೋಡಿ. ಈ ಥರ ಮಾಡಿದರೆ ನಿಮಗೆ ಫಂಕ್ಷನಲ್ಲಿ ಊಟ ಮಾಡಿ ಹೊಟ್ಟೆ ನೋವಾಗುವಾಗೆಲ್ಲ ಅದನ್ನು ತಿನ್ಬೋದು. ಇಲ್ಲ ಹಾಗೆ ಬಾಯಿಗೆ ಹಾಕಿಕೊಳ್ಬೋದು. ಪಾನಕಕ್ಕೆ ಈಗ ಶುಂಠಿ ತುರಿ ಹಾಕಿಕೊಳ್ತಾ ಇದ್ದೇನೆ. ಶುಂಠಿ ತುರಿ ಬದಲು ಒಣ ಶುಂಠಿ ಕೂಡ ಹಾಕಿಕೊಳ್ಬೋದು. ಹಾಗೆ 1-2 ಚಿಟಿಕೆ ಏಲಕ್ಕಿ, 1-2 ಚಿಟಿಕೆಯಷ್ಟು ಕಾಳು ಮೆಣಸಿನ ಹುಡಿ. ಎಲ್ಲವನ್ನು ಕೂಡ ಆದಷ್ಟು ಫ್ರೆಶ್ ಆಗಿಯೇ ಹುಡಿ ಮಾಡಿ ಹಾಕಿ. ರೆಡಿಮೇಡ್ ಹುಡಿಯನ್ನು ಹಾಕಿದರೆ ಅಷ್ಟು ಪರಿಮಳ ಹಾಗೂ ರುಚಿ ಎರಡೂ ಬರೋದಿಲ್ಲ ಅದರಲ್ಲಿ. ನಾನು ನಿಮಗೆ ಪುನಃ ಹೇಳ್ತಾ ಇದ್ದೇನೆ, ಫ್ರೆಶ್ ಆಗಿ ಏಲಕ್ಕಿಯನ್ನು ಜಜ್ಜಿ ಹುಡಿ ಮಾಡಿಕೊಳ್ಳಿ, ಪೆಪ್ಪರನ್ನು ಕೂಡ ಜಜ್ಜಿ ಹುಡಿ ಮಾಡಿಕೊಳ್ಳಿ. ಆವಾಗ ಆ ಫ್ರೆಶ್ನೆಸ್ಸಿಗೆ ಇರುವಂತಹ ಟೇಸ್ಟು ನಿಮಗೆ ರೆಡಿಮೇಡ್ ಹುಡಿಗೆ ಹಾಕಿದರೆ ಇರುವುದಿಲ್ಲ. ಈಗ ನಾವು ಸಲಾಡನ್ನು ಹೇಗೆ ಮಾಡೋದು ಅಂತ ನೋಡುವ. 1 ಕಪ್ಪಷ್ಟು ನಾನೊಂದು ದೊಡ್ಡ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೇನೆ. ನಂತರ ಅದಕ್ಕೆ ಸ್ವಲ್ಪ ಮುಳ್ಸೌತೆಯಲ್ಲಿ ನಿಮಗೆ ಬೇಕಾದಷ್ಟು ಹಾಕಿಕೊಳ್ಬೋದು. ನಾನಿಲ್ಲಿ ಸಣ್ಣ ಒಂದು ಮುಳ್ಸೌತೆಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ಎಳೆಯದಾಗಿದ್ದಷ್ಟು ಒಳ್ಳೆಯದು ಇದಕ್ಕೆ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ನೆನೆಸಿ 1-1.5 ಗಂಟೆ ಅಷ್ಟು ಕಾಲ ನೆನೆಸಿ ಇಟ್ಕೊಂಡಿದ್ದೇನೆ. ಇಲ್ಲಿ ಇದರ ಬದಲು ಉದ್ದಿನ ಬೇಳೆ ಹಾಕ್ಬೋದು, ಕಡಲೆಬೇಳೆ ಹಾಕ್ಬೋದು, ಕಪ್ಪು ಚನ್ನ ಬೇಯಿಸಿದ್ದು ಹಾಕ್ಬೋದು. ಹಾಗೆಯೇ ದಾಳಿಂಬೆ ಇತ್ತು ನನ್ನ ಹತ್ರ, ಇವತ್ತು ಅದನ್ನು ಹಾಕಿಕೊಳ್ತಾ ಇದ್ದೇನೆ. ಕಾಯಿ ತುರಿ ಹಾಕಿದರೆ ರಾಮನವಮಿಯ ಕೋಸಂಬರಿ ಒಂದು ವಿಶೇಷ ಅದಕ್ಕೆ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ಶುಂಠಿ ಹಸಿಮೆಣಸೆಲ್ಲ ನಿಮ್ಮ ಇಷ್ಟಕ್ಕೆ ಬೇಕಾದಷ್ಟು ಹಾಕಿಕೊಳ್ಬೋದು. ನಾನಿಲ್ಲಿ ಹಸಿಮೆಣಸು ಹಾಕ್ತಾ ಇಲ್ಲ, ಶುಂಠಿ ಮಾತ್ರ ಹಾಕಿಕೊಳ್ತಾ ಇದ್ದೇನೆ. ಬೇಕು ಅಂತಾದರೆ ಹಸಿಮೆಣಸು ಹಾಕಿಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೇಲಿಂದ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಿಂಡಿಕೊಳ್ತಾ ಇದ್ದೇನೆ. ಅದರಲ್ಲಿ ಹುಳಿ ಇರುವಂತಹದ್ದು ಏನು ಕೂಡ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಿಂಡಿಕೊಳ್ತಾ ಇದ್ದೇನೆ. ಮೇಲಿಂದ ಒಂದು 2 ಚಿಟಿಕೆಯಷ್ಟು ಉಪ್ಪು. ಇಲ್ಲಿ ಉಪ್ಪು ಜಾಸ್ತಿ ಹಾಕೋದು ಬೇಡ, ಯಾಕೆಂದರೆ ನಾವು ಬೇಸಿಗೆಗಾಲದಲ್ಲಿ ರಾಮನವಮಿಗೆ ಮಾಡ್ತಾ ಇದ್ದೇವೆ. ರಾಮನವಮಿ ಇದಕ್ಕೆ ಜಾಸ್ತಿ ಉಪ್ಪು ಹಾಕೋ ಕ್ರಮ ಇಲ್ಲ. 1-2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕ ಮಾತ್ರ ಉಪ್ಪು ಹಾಕಿಕೊಂಡ್ರೆ ಸಾಕು. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರಾಮನವಮಿಯ ಪಾನಕ ಹಾಗೂ ಕೋಸಂಬರಿ 2 ಕೂಡ ರೆಡಿ ಆಯಿತು. ಇದನ್ನು 2 ಕೂಡ ನೀವು ಇವತ್ತೇ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ.
ನೋಡಿ ಎಷ್ಟು ರುಚಿಯಾಗಿದೆ ಅಂತ ಹೇಳ್ಕೊಂಡು, ಎಷ್ಟು ರುಚಿಯಾಗಿರ್ತದೆ ನೋಡಿ ಒಮ್ಮೆ ಮಾಡಿಕೊಂಡು. ಇದಕ್ಕೆ ನೆನೆಸಿದ ನೆಲಕಡಲೆ ಹಾಕಿಕೊಳ್ಬೋದು ಇದ್ದರೆ, ಅಥವಾ ಬೇರೆ ಕಾಬೂಲ್ ಕಡಲೆ, ನಿಮಗೆ ಯಾವುದು ನಿಮ್ಮ ಹತ್ರ ಅವೈಲೇಬಲ್ ಇದೆ ಅದನ್ನು ಹಾಕಿಕೊಳ್ಬೋದು. ಯಾವುದು ಇಲ್ಲ ಅಂತಾದರೆ ಕ್ಯಾರೆಟು ಮುಳ್ಸೊತ್ತೆ ಹೇಗೂ ಇರ್ತದೆ, ಅದನ್ನು ಹಾಕ್ಕೊಂಡು ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೇ? ಹಾಗಾದರೆ ಇವತ್ತು ಒಳ್ಳೆ ದಿವಸ, ಇವತ್ತು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಅದನ್ನು ಎಲ್ರಿಗೂ ಒಂದು ಫಾರ್ವರ್ಡ್ ಮಾಡಿಬಿಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.